ನಮಸ್ಕಾರ, ನಾನು ಜ್ಯೋತಿ. ಇವತ್ತಿನ ವಿಡಿಯೋದಲ್ಲಿ ಪೀರಿಯಡ್ಸ್ ಸಮಯದಲ್ಲಿ ಬರುವಂತಹ ಹೊಟ್ಟೆ ನೋವಿಗೆ ತುಂಬ ಯೂಸ್ಫುಲ್ ಹಾಗೂ 100% ವರ್ಕ್ ಆಗುವ ಒಂದು ಮನೆಮದ್ದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮತ್ತು ಯೂಸ್ಫುಲ್ ಅನ್ನಿಸಿದರೆ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ವೇಣುಜ್ಯೋತಿ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ತುಂಬ ಜನ ಹೆಣ್ಮಕ್ಳು ಈ ಒಂದು ಸಮಸ್ಯೆಯಿಂದ ನರಳಾಟ ಅನುಭವಿಸ್ತಾ ಇದ್ದಾರೆ. ಕೆಲವರಿಗೆ ಪೀರಿಯಡ್ ಆಗುವ 2 ರಿಂದ 3 ದಿನಗಳಿಂದಲೇ ಶುರು ಆದರೆ, ಇನ್ನು ಕೆಲವರಿಗೆ ಪೀರಿಯಡ್ಸ್ ದಿನ ಶುರುವಾಗುತ್ತೆ. ಇದಕ್ಕೆ ಮೆಡಿಕಲ್ಗಳಲ್ಲಿ ಟ್ಯಾಬ್ಲೆಟ್ಸ್ ಕೂಡ ಸಿಗುತ್ತದೆ, ಆದರೆ ಪ್ರತಿ ತಿಂಗಳು ಇದರ ಸೇವನೆ ಅಷ್ಟೊಂದು ಒಳ್ಳೆಯದಲ್ಲ. ಕೆಲವು ಆಯುರ್ವೇದ ಮೆಡಿಸಿನ್ ಮಾಡಿದರೆ ಸ್ವಲ್ಪ ಲೇಟ್ ಆದರೂ ಕಡಿಮೆ ಆಗುತ್ತದೆ. ಇದಕ್ಕೆ ಯಾವುದಾದ್ರೂ ಒಳ್ಳೆಯ ಆಯುರ್ವೇದ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ಮೆಡಿಸಿನ್ ತಗೊಳ್ಳೋದು ತುಂಬ ಒಳ್ಳೆಯದು. ಇದು ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಹೌದು. ಕೆಲವು ಡಾಕ್ಟರ್ ಒಂದು ಮಗು ಆದಮೇಲೆ ಸರಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ನಾನು ಟ್ರೀಟ್ಮೆಂಟ್ ತಗೊಳ್ಳುವಾಗ ಕೂಡ ನನಗೆ ಹೀಗೆ ಕೆಲವು ಡಾಕ್ಟರ್ ಹೇಳಿದರು, ಆದರೆ ಇದು ನಿಜ ಅಲ್ಲ. ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ 6 ತಿಂಗಳ ಒಳಗಡೆ ಕಡಿಮೆ ಆಗುತ್ತೆ. ನನ್ನಮ್ಮ ಈ ರೀತಿ ಹೊಟ್ಟೆ ನೋವು ಬಂದಾಗ ಒಂದು ಮನೆ ಮದ್ದನ್ನು ಮಾಡಿಕೊಡ್ತಾ ಇದ್ರು. ನನಗೆ ಇದರಿಂದ ಆ ಸಮಯಕ್ಕೆ ಕಡಿಮೆ ಆಗ್ತಾಯಿತ್ತು, ಆದರೆ ನೆಕ್ಸ್ಟ್ ಮಂತ್ ಮತ್ತೆ ಹಾಗೆ ಆಗ್ತಾಯಿತ್ತು. ನಂತರ ಆಯುರ್ವೇದಿಕ್ ಮೆಡಿಸಿನ್ ಮಾಡಿದ ಮೇಲೆ ಪೂರ್ತಿ ಆರಾಮಾಯಿತು. ಅಮ್ಮ ಮಾಡಿಕೊಡ್ತಾ ಇದ್ದಂತಹ ಮನೆಮದ್ದು ಯಾವುದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಮೊದಲೇ ಮನೆಮದ್ದು ಯಾವುದು ಅಂದರೆ, 1 ಚಮಚ ಇಂಗನ್ನು 1 ಲೋಟ ನೀರಿನಲ್ಲಿ ಕರಗಿಸಿ ಮತ್ತು ಅದನ್ನು ಉಗುರು ಬೆಚ್ಚಗೆ ಮಾಡಿ ಈ ನೀರನ್ನು ನೇರವಾಗಿ ಕುಡಿಯಿರಿ. ಕೆಲವರಿಗೆ ಇಂಗಿನ ಸ್ಮೆಲ್ ಆಗೋದಿಲ್ಲ, ಅಂಥವರು ಇದನ್ನು ನೀರಿನಲ್ಲಿ ಕರಗಿಸಿ, ಅಂದರೆ ಸ್ವಲ್ಪ ಇಂಗನ್ನು ತಗೊಂಡು ನಿಮ್ಮ ಕೈ ಮೇಲೆ ಹಾಕ್ಕೊಂಡು ಅದನ್ನು ಸ್ವಲ್ಪ ನೀರು ಹಾಕಿ ಕರಗಿಸ್ಬಿಟ್ಟು ಪೇಸ್ಟ್ ಥರ ಮಾಡಿಬಿಟ್ಟು ನಿಮ್ಮ ಹೊಕ್ಕಳಿಗೆ ಹಚ್ಕೊಳ್ಬೋದು. ಇನ್ನು 2ನೇ ಮನೆಮದ್ದು ಏನಂದರೆ, 1 ಕಪ್ ಮಜ್ಜಿಗೆಗೆ 1 ಚಿಟಿಕೆ ಇಂಗು, 1.5 ಚಮಚ ಮೆಂತ್ಯ ಪುಡಿ ಮತ್ತು ಉಪ್ಪನ್ನು ಬೆರೆಸ್ಕೊಂಡು ಇದನ್ನು ದಿನಕ್ಕೆ 2 ಅಥವಾ 3 ಬಾರಿ ಕುಡೀರಿ. ನೋವು ಮತ್ತು ಅಸ್ವಸ್ಥತೆಯನ್ನು ನಿವಾರಿಸಲು ಇದು ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ಕುಡಿದಾಗ ಕೆಲವರಿಗೆ ವಾಮಿಟ್ ಆಗಬಹುದು. ಇದರಿಂದ ಭಯಪಡಬೇಡಿ. ಈ ರೀತಿ ಆದರೆ ಕೂಡಲೇ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ 3 ರೀತಿಯ ಮನೆಮದ್ದನ್ನು ತಿಳಿಸಿದ್ದೀನಿ. ಇದರಲ್ಲಿ ಕೊನೆಯದ್ದು ನನಗೆ ತುಂಬ ಯೂಸ್ ಆಗಿದೆ. ನಿಮಗೆ ಯಾವುದು ಇದರಲ್ಲಿ ಯೂಸ್ ಮಾಡಿ ಆರಾಮಾಯಿತು ಅಥವಾ ಆಗಲಿಲ್ಲ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಮಾಹಿತಿ ನಿಮಗೆ ಅರ್ಥ ಆಗಿದೆ ಮತ್ತು ಉಪಯುಕ್ತ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇನ್ನೂ ಏನಾದರೂ ಇದ್ರ ಬಗ್ಗೆ ಅನುಮಾನ ಇದ್ದರೆ ಕಾಮೆಂಟ್ ಮಾಡಿ ಅಥವಾ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.